ಬೀದರ್ ಜಿಲ್ಲಾಸ್ಪತ್ರೆಯಲ್ಲಿ ಯುವ ವೈದ್ಯರ ಮೇಲೆ ಹಲ್ಲೆ ನಡೆದಿತ್ತು. ಕೇಸ್ಗೆ ಸಂಬಂಧಪಟ್ಟ ಹಾಗೆ ಬ್ರಿಮ್ಸ್ ಎದುರು ಮೆಡಿಕಲ್ ವಿದ್ಯಾರ್ಥಿಗಳು ಪ್ರತಿಭಟನೆ ನಿರತರಾಗಿದ್ದಾರೆ, ಆಕ್ರೋಶ ಹೊರಹಾಕ್ತಿದ್ದಾರೆ. ಬೀದರ್ ಜಿಲ್ಲಾಸ್ಪತ್ರೆಯಲ್ಲಿ ಯುವ ವೈದ್ಯರ ಮೇಲೆ ಹಲ್ಲೆ ನಡೆದ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಬ್ರಿಮ್ಸ್ ಎದುರು ಮೆಡಿಕಲ್ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ, ಆಕ್ರೋಶ ಹೊರಹಾಕ್ತಿದ್ದಾರೆ. ನೋ ಜಸ್ಟಿಸ್ ನೋ ಸರ್ವಿಸ್ ಅಂತ ಘೋಷಣೆ ಕೂಗ್ತಿದ್ದಾರೆ. ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಸ್ಥಳಕ್ಕೆ ಬ್ರಿಮ್ಸ್ ಡೈರೆಕ್ಟರ್ ಶಾಂತಲಾ ಕೌಚಲಗಿ ಭೇಟಿಯನ್ನ ನೀಡಿದ್ದಾರೆ. ಬ್ರಿಮ್ಸ್ ನಿರ್ದೇಶಕರ ಬಳಿ ಅಳಲು ತೋಡ್ಕೊಳ್ತಿದ್ದಾರೆ ವೈದ್ಯರು. ವೈದ್ಯರ ಮೇಲೆ ಈ ರೀತಿ ಹಲ್ಲೆಯಾಗ್ಬಿಟ್ರೆ ಕೆಲಸ ಮಾಡೋದು ನಾವು ಹೇಗೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಆರೋಪಿಗಳನ್ನ ಬಂಧಿಸಿ ಕಾನೂನು ಕ್ರಮವನ್ನ ಜರುಗಿಸಿ ಅಂತ ಒತ್ತಾಯಿಸುತ್ತಿದ್ದಾರೆ. ನ್ಯಾಯ ಸಿಗೋವರೆಗೂ ಪ್ರತಿಭಟನೆಯನ್ನ ನಾವು ಕೈ ಬಿಡೋದಿಲ್ಲ ಅಂತ ಘೋಷಣೆ ಮಾಡಲಾಗ್ತಿದೆ. ವೈದ್ಯರಿಗೆ ಸುರಕ್ಷತೆಗೆ ಇಲ್ವಲ್ಲ, ಏನ್ ಮಾಡೋದು ಅಂತ ವೈದ್ಯರು ಗರಂ ಆಗಿದ್ದಾರೆ, ಪ್ರತಿಭಟನೆ ನಿರತರಾಗಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಎಲ್ಲ ವೈದ್ಯಾಧಿಕಾರಿಗಳು ಸೇರಿದಂತೆ ವೈದ್ಯ ವಿದ್ಯಾರ್ಥಿಗಳು ಕೂಡ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಯಾರೋ ಕಿಡಿಗೇಡಿಗಳು ಮಾಡುವಂತಹ ಕೆಲ ಗಲಾಟೆಗಳಿಗೆ ಎಮರ್ಜೆನ್ಸಿ ವಾರ್ಡ್ ಸೇರಿದಂತೆ ಬಹಳ ತುರ್ತು ನಿಗಮದಲ್ಲಿ ಇರುವಂತವ್ರಿಗೂ ಕೂಡ ಬಹಳಷ್ಟು ಸಮಸ್ಯೆ ಆಗತ್ತೆ. ವೈದ್ಯೋ ನಾರಾಯಣ ಹರಿಹಿ ಅಂತಾರೆ, ಅಂದ್ರೆ ಜೀವವನ್ನ ಕಾಪಾಡುವವರು ಅಥವಾ ಚಿಕಿತ್ಸೆ ನೀಡುವಂತವ್ರು ನೋಡಿ ಹೇಗೆ ಹಲ್ಲೆ ಮಾಡ್ತಿದ್ದಾರೆ. ಇದಕ್ಕೆ ವಿರುದ್ಧವಾಗಿ ನಮ್ಗೆ ಸುರಕ್ಷತೆಯೇ ಇಲ್ವಲ್ಲ, ಹಲ್ಲೆ ಮಾಡಿಬಿಟ್ರೆ ಅಂತ ಪ್ರತಿಭಟನಾ ನಿರತರಾಗಿದ್ದಾರೆ. ನಿರ್ದೇಶಕರು ಕೂಡ ಬಂದ್ರು ಆಸ್ಪತ್ರೆಗೆ ಸಂಬಂಧಪಟ್ಟ ಹಾಗೆ. ಅವರ ಹತ್ರ ಕೂಡ ತಮ್ಮ ಒಕ್ಕೂರಲ ಏನು ಸಮಸ್ಯೆಗಳನ್ನ ಕೂಡ ಬಿಚ್ಚಿಟ್ಟಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದ ಮೂಲಕ ನಮ್ಮ ಪ್ರತಿನಿಧಿ ರಾಜ್ಕುಮಾರ್. ಈಗಾಗಲೇ ಒಂದು ಕಡೆ ಹಲ್ಲೆ ಆಗಿತ್ತು, ಪ್ರತಿಭಟನೆಗೆ ನಿರತರಾಗಿದ್ರು ವಿದ್ಯಾರ್ಥಿಗಳು. ಪರಿಸ್ಥಿತಿ ಹೇಗಿದೆ? ಎಲ್ಲ ತಣ್ಣಗಾಗಬಹುದಾ ಅಥವಾ ಪ್ರತಿಭಟನೆ ಮುಂದುವರಿಬಹುದಾ? ರಾಜ್ಕುಮಾರ್, ಖಂಡಿತವಾಗ್ಲೂ ದಯಾನ, ಇನ್ನುವರೆಗೂ ಕೂಡ ಯಾವುದೇ ರೀತಿ ಪ್ರತಿಭಟನೆ ತಣ್ಣಗಾಗಿಲ್ಲ. ಇವಾಗ ತಾನೇ ಪೊಲೀಸರು ಮತ್ತಂದ್ರೆ ವೈದ್ಯರ ನಡಬರಿಕೆ ಸಾಕಷ್ಟು ಮಾತಿನ ಚಕಮಕಿ ಕೂಡ ನಡೀತಾ ಇದೆ. ಯಾಕಂತಂದ್ರೆ ವೈದ್ಯ ಸ್ಟೂಡೆಂಟ್ ಏನ್ ಹೇಳ್ತಾ ಇದಾರೆ, ಡಾಕ್ಟರ್ ಸಲಹೆ ಹೇಳ್ತಾ ಇದಾರೆ, DC ಮೇಡಮ್ ಅವರು ತಕ್ಷಣಕ್ಕೆ ಬಂದು ಆಕ್ಷನ್ ತಗೋಬೇಕು. ನಮ್ಗೆ ಇದು ಒಂದೇ ಹಲ್ಲೆ ಅಲ್ಲ, ಈ ತರ ಇವತ್ತು ಇವ್ನಿಗೆ ಹಲ್ಲೆ ಮಾಡಿದರೆ ನಾಳೆ ಮತ್ತೊಬ್ರಿಗೆ ಹಲ್ಲೆ ಮಾಡ್ತಾ ಇದಾರೆ. ಬಿಮ್ಸ್ ಹಾಸ್ಪಿಟಲ್ ಅಲ್ಲಿ ಯಾವುದೇ ರೀತಿ ಕರೆಕ್ಟ್ ಆಗಿ ವ್ಯವಸ್ಥೆ ಇಲ್ಲ. ಹಾಗಾಗಿ ನಾವು ವ್ಯವಸ್ಥೆಯನ್ನು ಕೆಲಸ ನಾಳೆ ಹಗಲು ರಾತ್ರಿ ನಾವು ಕಷ್ಟಪಟ್ಟು ಜನರ ಒಂದು ಪ್ರಾಣ ಉಳಿಸ್ಬೇಕಾದ್ರೆ ನಮ್ಮ ಪ್ರಾಣಕ್ಕೆ ಈ ತರ ಕುಂತಕ್ಕೂ ಬಂದಾಗ ಯಾವುದೇ ರೀತಿ ಏನು ಬ್ರಿಮ್ಸ್ ನ ಆಡಳಿತ ಅಧಿಕಾರಿಗಳಿದ್ದಾರೆ, ಕ್ಯಾರೆ ಅಂತ ಇಲ್ಲ. ಹಾಗಾಗಿ ಬ್ರಿಮ್ಸ್ ನ ಆಡಳಿತ ಅಧಿಕಾರಿಗಳಿಗೂ ಕೂಡ ಸ್ಟೂಡೆಂಟ್ಗಳು ಒಂದು ಕೋಪನ ಹೊರಗೆ ಹಾಕ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಇದರಲ್ಲಿ ಮೇಲ್ನೋಟಕ್ಕೆ ಪ್ರಾಣ ಹಿಡಿದು ಕೂತಿದ್ದಾರೆ ಸ್ಟೂಡೆಂಟ್. ಅಂದ್ರೆ ಜಿಲ್ಲಾಧಿಕಾರಿಗಳು ಕೂಡಲೇ ಬ್ರಿಮ್ಸ್ ಆಸ್ಪತ್ರೆಗೆ ಬಂದು ನಮ್ಗೆ ಭರವಸೆಯನ್ನ ಕೊಡ್ಬೇಕು, ನಮ್ಗೆ ಯಾವುದೇ ರೀತಿ ಭದ್ರತೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದ್ರೂ ಕೂಡ ಅಡಿಷನಲ್ SP ಅವರ ನೇತೃತ್ವದಲ್ಲಿ ಇವಾಗ ಪೊಲೀಸರು ಪ್ರೊಟೆಕ್ಷನ್ ಕೊಡ್ತೀವಿ, SI ಕೂಡ ನೇಮಕಾತಿ ಮಾಡ್ತೀವಿ, ಮತ್ತೊಂದ್ರೆ 5 ರಿಂದ 6 ಪೊಲೀಸರ ಪ್ರೊಟೆಕ್ಷನ್ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರು ಕೂಡ ಎಲ್ಲ ಒಂದ್ ಕಡೆ ಪೊಲೀಸರ ನಮಗೆ ನಂಬಿಕೆ ಇಲ್ಲ ಅಂತ ಅನ್ನೋ ಮಟ್ಟಿಗೆ ಒಂದು ಸ್ಟೂಡೆಂಟ್ಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಡಯಾನ, ಥ್ಯಾಂಕ್ ಯು ರಾಜ್ಕುಮಾರ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.